ಹೋರಾಟ 2023ರಿಂದ ಹೋರಾಟ ನಡೆಸಿದ್ರು. ಮೊದಲನೇ ಹೋರಾಟ ಸತೀಶ್ ಜಾರಕಿಹೊಳಿ ಸರ್ ಅಂಬೇಡ್ಕರ್ ಭವನ ಬೆಂಗಳೂರಿನಲ್ಲಿ ಮೊದಲನೇ ಹೋರಾಟ. ಅದಾದ ನಂತರ ಎರಡನೇ ಹೋರಾಟ 2024ರಲ್ಲಿ ಚಳುವಳಿ ಅಧಿವೇಶನ ಬೆಳಗಾಂದಲ್ಲಿ ಎಸ್ ಸಿ ಮಾದೇವಪ್ಪ ಸರ್ ಮತ್ತು ಮುನಿಯಪ್ಪ ಸರ್ಗೆ ಮನವಿ ಕೊಟ್ಟಿದ್ವಿ, ಅಲೆಮಾರಿಗೆ 1% ಮೀಸಲಾತಿ ಕೊಡಬೇಕಂತೇಳಿ. ಅದಾದ ನಂತರ 5ನೇ ತಾರೀಕು ಗಾಂಧಿ ಭವನಲ್ಲಿ ಅಲ್ಲಿ ಕೂಡ ಹೋರಾಟ ಮಾಡಿದ್ವಿ. 19ನೇ ತಾರೀಕು ಒಳ ಮೀಸಲಾತಿ ನಮ್ಗ ಅಲೆಮಾರಿಗಳಿಗೆ ದೊರಕಲಿಲ್ಲ. ಆ ನಂತರ ಫ್ರೀಡಂ ಪಾರ್ಕ್ ನಲ್ಲಿ 85 ದಿನಗಳ ನಿರಂತರವಾಗಿ ಹೋರಾಟ ನಡೆಸಿದ್ವಿ. ಮತ್ತ ಆದ ನಂತರ ದಿಲ್ಲಿ ಕೂಡ ಹೋಗಿ 20 ದಿನಗಳು ಅಲ್ಲಿ ಕೂಡ ಹೋರಾಟ ನಡೆಸಿದ್ವಿ. ಇವತ್ತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಈ ದಿನ ಕರೆದು 31/10/2025ನೇ ತಾರೀಕು ದಿನದಿಂದ ನಮಗೆ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ನಮ್ಮ 3 ಬೇಡಿಕೆಗಳಿಗೆ 3ಕ್ಕೂ ಬೇಡಿಕೆಯನ್ನು ನೆರವೇರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮೊದಲನೇದಾಗಿ 1% ಮೀಸಲಾತಿ, ಎರಡನೇದಾಗಿ ಪ್ರತ್ಯೇಕ ನಿಗಮ, ಮೂರನೇದಾಗಿ ಒಂದು 1500 ಕೋಟಿ ರೂಪಾಯಿಗಳನ್ನು ಪ್ಯಾಕೇಜ್ ಕೂಡ ನಿಮಗೆ ಅಲೆಮಾರಿಗೆ ಕೊಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ನಾವು ಅಲೆಮಾರಿಗಳು ನಮ್ಮ ಜೀವನ ಇರುವವರೆಗೂ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನು ಕೊನೆವರೆಗೂ ನಾವು ನೆನೆಸ್ತೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು ಮತ್ತು ಬಿ ದೇವರಾಜ್ ಅರಸು ಹಿಂದೂ ವರ್ಗದ ನಮ್ಮಂತ ಹಿಂದೂ ವರ್ಗದವ್ರಿಗೆ ಈಗ ಸಹಾಯ ಮಾಡ್ಕೊತಾ ಬಂದಿದ್ದಾರೆ. ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಾದ್ರು ಹಿಂದೂ ವರ್ಗದ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡ್ತೀನಿ ಎಂದು ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ನಿರಂತರವಾಗಿ ಅಲೆಮಾರಿಗೆ ಇವತ್ತು ಬಹಳಷ್ಟು ನಾವು ಖುಷಿ ಪಟ್ಟಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ಕೊನೆಯವರೆಗೂ ನಮ್ಮ ಉಸಿರು ಇರುವವರೆಗೆ ಆ ಸಾಹೇಬರ ಪಕ್ಷವನ್ನು ಆಗಲಿ ನಾವು ಅಲೆಮಾರಿಗಳು ಯಾರು ಮರೆಯುವುದಿಲ್ಲ. ನಾವು ಪ್ರತಿ ಸಲ ಅವರ ಋಣವನ್ನು ನಾವು ತೀರಿಸುತ್ತೇವೆ ಅನ್ನೋದು ಧನ್ಯವಾದಗಳನ್ನು ತಿಳಿಸುತ್ತೇನೆ.